ವಿಶ್ವವಿಖ್ಯಾತ ಕೇದಾರನಾಥ ದೇವಾಲಯದ ಬಾಗಿಲು ಇಂದು ಬೆಳಗ್ಗೆ ತೆರೆದಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಭಕ್ತಾದಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ವಿವಿಧ ಧಾರ್ಮಿಕ ಆಚರಣೆಗಳೊಂದಿಗೆ ಭಕ್ತರ ದರ್ಶನಕ್ಕಾಗಿ ಈಗಾಗಲೇ ತೆರೆಯಲಾಗಿದೆ. ದೇವಸ್ಥಾನವನ್ನ 24 ಕ್ವಿಂಟಲ್ ಹೂವಿನಿಂದ ಅಲಂಕರಿಸಲಾಗಿದ್ದು ಭಕ್ತರ ದರ್ಶನ ಪಡೆಯುತ್ತಿದ್ದಾರೆ. ಶಂಕರಾಚಾರ್ಯ, ಇನ್ನು ಪ್ರಮುಖವಾಗಿ ಕೇದಾರನಾಥ ರಾವಲ್, ಭೀಮಶಂಕರಲಿಂಗ ಪ್ರಧಾನ ಅರ್ಚಕ, ಶಿವಶಂಕರಲಿಂಗ ಆಡಳಿತ ಮಂಡಳಿ ಅಧಿಕಾರಿಗಳು ಮತ್ತು ನೂರಾರು ಯಾತ್ರಿಗಳ ಸಮ್ಮುಖದಲ್ಲಿ ಬಾಗಿಲನ್ನು ತೆರೆಯಲಾಯಿತು. ಮೊದಲನೇದಾಗಿ ಆಡಳಿತ ಮಂಡಳಿಯ ಸಮ್ಮುಖದಲ್ಲಿ ಮುಖ್ಯ ದ್ವಾರದ ಬೀಗ ಕೂಡ ತೆರೆಯಲಾಯಿತು. ಇದಾದ ನಂತರ ಗರ್ಭಗುಡಿಯ ಬಾಗಿಲು ಕೂಡ ತೆರೆದಿದ್ದಾರೆ. ಈಗಾಗಲೇ ಪ್ರಧಾನ ಅರ್ಚಕರಿಂದ ನಡೆದಂತಹ ಪೂಜೆಯೊಂದಿಗೆ ಗರ್ಭಗುಡಿಯಲ್ಲಿ ಸಾಮಾನ್ಯ ದರ್ಶನ ಪ್ರಾರಂಭ ಕೂಡ ಮಾಡಲಾಗಿದೆ. ಮೊದಲ ದಿನ ಬೆಳಿಗ್ಗೆಯಿಂದ ಸಂಜೆ 5ರವರೆಗೆ ನಿರಂತರವಾಗಿ ದೇವರ ದರ್ಶನ ಕೂಡ ಮುಂದುವರಿಯುತ್ತೆ. ಮೇ 11ರ ಶನಿವಾರದಂದು ಕೇದಾರನಾಥ ದೇವಾಲಯದಲ್ಲಿ ಬಾಬಾ ಕೇದಾರನ ಆರತಿ ಮತ್ತು ಪ್ರಸಾದ ವ್ಯವಸ್ಥೆ ಕೂಡ ಪ್ರಾರಂಭವಾಗುತ್ತೆ. ವಿಶ್ವವಿಖ್ಯಾತ ಕೇದಾರನಾಥ ದೇವಸ್ಥಾನದಿಂದ ಬಾಗಿಲು ಈಗಾಗಲೇ ತೆರೆದಿರುವಂಥದ್ದು. ಇಂದು ಬೆಳಗ್ಗೆ ವಿವಿಧ ಧಾರ್ಮಿಕ ಆಚರಣೆಗಳೊಂದಿಗೆ ಭಕ್ತರ ದರ್ಶನಕ್ಕಾಗಿ ಈಗಾಗಲೇ ಬಾಗಿಲನ್ನು ಕೂಡ ತೆರೆಯಲಾಗಿದೆ. ದೇವಸ್ಥಾನವನ್ನು 24 ಕ್ವಿಂಟಲ್ ಹೂವಿನಿಂದ ಅಲಂಕಾರ ಕೂಡ ಮಾಡಲಾಗಿದೆ. ಭಕ್ತರು ದರ್ಶನವನ್ನು ಕೂಡ ಪಡಿತಾ ಇರುವಂತಹ ದೃಶ್ಯಗಳನ್ನು ನೀವು ಕೂಡ ನೋಡ್ತಾ ಇದ್ದೀರಾ. ಇನ್ನು ಪ್ರಮುಖವಾಗಿ ಪ್ರಧಾನ ಅರ್ಚಕ ಶಿವಶಂಕರಲಿಂಗ ಮತ್ತು ಆಡಳಿತ ಮಂಡಳಿ ಅಧಿಕಾರಿಗಳು ಮತ್ತು ನೂರಾರು ಯಾತ್ರಿಗಳ ಸಮ್ಮುಖದಲ್ಲಿ ಬಾಗಿಲನ್ನು ತೆರೆಯಲಾಯಿತು. ಇನ್ನು ಪ್ರಮುಖವಾಗಿ ಮುಖ್ಯ ದ್ವಾರದ ಬೀಗವನ್ನು ತೆರೆದಿರುವಂಥದ್ದು. ಇದಾದ ನಂತರ ಗರ್ಭಗುಡಿಯ ಬಾಗಿಲು ಕೂಡ ತೆರೆಯಲಾಗಿದೆ. ಪ್ರಧಾನ ಅರ್ಚಕರಿಂದ ನಡೆದಂತಹ ಪೂಜೆಯೊಂದಿಗೆ ಗರ್ಭಗುಡಿಯಲ್ಲಿ ಸಾಮಾನ್ಯ ದರ್ಶನ ಪ್ರಾರಂಭ ಕೂಡ ಆಗಿರುವಂಥದ್ದು. ಮೊದಲ ದಿನ ಬೆಳಿಗ್ಗೆಯಿಂದ ಸಂಜೆ 5ರವರೆಗೆ ನಿರಂತರವಾಗಿ ದೇವರ ದರ್ಶನ ಮುಂದುವರಿಯುತ್ತೆ. ಮೇ 11ರ ಶನಿವಾರದಂದು ಕೇದಾರನಾಥ ದೇವಾಲಯದಲ್ಲಿ ಪ್ರಮುಖವಾಗಿ ಆರತಿ ಆಗಿರ್ಬೋದು ಮತ್ತು ಪ್ರಸಾದ ವ್ಯವಸ್ಥೆ ಕೂಡ ಪ್ರಾರಂಭ ಆಗುತ್ತೆ.